ಅವರೆಲ್ಲ ಒಂದೇ ಊರಿನವರು. ದಿನಾಲು ಒಬ್ಬರ ಮುಖವನ್ನ ಮತ್ತೊಬ್ಬರು ನೋಡಿ ಜೀವನವನ್ನ ಮಾಡಬೇಕಾಗಿದ್ದವರು. ಆದರೆ ಅದೊಂದು ದೇವಸ್ಥಾನದ ವಿಚಾರ ಆ ಊರಿನ ಜನರ ನಡುವೆ ಬಿರುಕನ್ನ ಮೂಡಿಸಿತ್ತು. ನಮಗೆ ದೇವಸ್ಥಾನದ ಒಳಗೆ ಎಂಟ್ರಿ ಕೊಡ್ತಾ ಇಲ್ಲ, ಪೂಜೆ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ದಲಿತರು ಕೋಪಗೊಂಡಿದ್ರು. ಅಷ್ಟು ಮಾತ್ರ ಅಲ್ಲ, ದೇವಸ್ಥಾನಕ್ಕೆ ಹೋಗೋದಿಕ್ಕೂ ಕೂಡ ಪ್ರಯತ್ನವನ್ನ ಪಡ್ತಾ ಇದ್ರು. ಆದರೆ ಅದೇ ವೇಳೆ ದಲಿತರ ಮೇಲೆ ಸವರ್ಣೀಯರು ಕಲ್ಲು ತೂರಾಟ ಮಾಡಿರುವ ಆರೋಪ ಕೇಳಿಬಂದಿದೆ. ದಲಿತರಿಗೆ ದೇಗುಲಕ್ಕಿಲ್ಲ ಎಂಟ್ರಿ, ನಡೆಯಿತು ಕಲ್ಲು ತೂರಾಟ ಸಂಘರ್ಷ. ಎಲ್ಲರ ಚಂದ ಬೋಕೆ, ದೇಗುಲ ಪ್ರವೇಶವಿಲ್ಲ ಯಾಕೆ? ಅವರೆಲ್ಲ ಒಂದೂರಿನಲ್ಲಿದ್ದವರೇ, ದಿನಾಲು ಜೊತೆಯಾಗಿ ಜೀವನ ಸಾಗಿಸಬೇಕಿದ್ದವರು, ಒಬ್ಬರ ಕಷ್ಟಕ್ಕೆ ಮತ್ತೊಬ್ಬರು ಆಗಬೇಕಿದ್ದವರು. ಆದರೆ ಅದೊಂದು ದೇವಸ್ಥಾನದ ವಿಚಾರ ಊರಿನ ಜನರಲ್ಲಿ ಬಿರುಕು ಮೂಡಿಸಿದೆ. ದೇಗುಲದಲ್ಲಿ ಪೂಜೆಗೆ ಎಂಟ್ರಿ ಕೊಡ್ತಿಲ್ಲ ಅಂತ ದಲಿತರು ಕೋಪಗೊಂಡಿದ್ರು. ನಾವು ಚಂದ ಕಟ್ಟಿದ್ದೇವೆ, ನಮಗೂ ದೇವಸ್ಥಾನಕ್ಕೆ ಹೋಗೋಕೆ ಅವಕಾಶ ಕೊಡಿ ಅಂತ ಕೇಳ್ಕೊಂಡಿದ್ರು. ಅವಕಾಶ ಕೊಡೋಕಾಗೋದೇ ಇಲ್ಲ ಅಂತ ಸವರ್ಣೀಯರು ಹೇಳಿದ ಮೇಲೆ ತಾವೇ ಬಲವಂತವಾಗಿ ದೇವಸ್ಥಾನಕ್ಕೆ ನುಗ್ಗಿ ದೇವರ ಪೂಜೆ ಮಾಡೋಕೆ ಮುಂದಾದ್ರು. ಈ ವೇಳೆ ದೇಗುಲದ ಅರ್ಚಕರು ಮತ್ತು ಇತರ ಸವರ್ಣೀಯರು ಕಲ್ಲು ತೂರಾಟ ಮಾಡಿದ್ರಂತೆ. ದೇವಸ್ಥಾನದಿಂದ ಹೊರಗೆ ಬರುವಂತೆ ಬೆದರಿಕೆ ಹಾಕಿದ್ರಂತೆ. ಇಂಥ ಅಮಾನವೀಯ ಘಟನೆ ನಡೆದಿರೋದು ಎಲ್ಲಿ ಗೊತ್ತ? ಚಿಕ್ಕಬಳ್ಳಾಪುರದಲ್ಲಿ ಗೌರಿಬಿದನೂರು ತಾಲೂಕಿನ ಉಚ್ಚೋದನಹಳ್ಳಿಯಲ್ಲಿ ಬರೋಬ್ಬರಿ 50 ಲಕ್ಷ ಚಂದಾಗೆತ್ತಿ ದೇವಾಲಯ ನಿರ್ಮಿಸಿದ್ರು. ಎಸ್, ಉಚ್ಚೋದನಹಳ್ಳಿ ಗೌರಿಬಿದನೂರು ತಾಲೂಕಿನ ಒಂದು ಪುಟ್ಟ ಗ್ರಾಮ. ಅಬ್ಬಬ್ಬ ಅಂದ್ರೆ 1,500 ಮಂದಿ ಆ ಊರಲ್ಲಿ ಇರಬಹುದಷ್ಟೇ. ಆ ಊರಲ್ಲಿ ದಲಿತರೂ ಇದ್ದಾರೆ, ಸವರ್ಣೀಯರೂ ಇದ್ದಾರೆ. ಅವರೆಲ್ಲ ಅನ್ಯೋನ್ಯವಾಗಿ ಬದುಕ್ತಾಗಿದ್ರು. ಒಂದೇ ಊರಿನ ಅವರೆಲ್ಲ ಒಂದೇ ತಾಯಿಯ ಮಕ್ಕಳಂತೆ ಜೀವನ ಸಾಗಿಸ್ತಾಗಿದ್ರು. ಆದ್ರೆ ಯಾವಾಗ ಆ ದೇವಸ್ಥಾನದ ವಿಚಾರ ಅಲ್ಲಿ ಪ್ರಸ್ತಾಪವಾಯಿತು, ಆಗ್ಲೇ ನೋಡಿ ಸವರ್ಣೀಯರು ಮತ್ತು ದಲಿತರ ನಡುವೆ ಬಿರುಕುಂಟಾಗಿದ್ದು. ಹೌದು, ಆ ಊರಲ್ಲಿ ಸಲ್ಲಪುರದಮ್ಮ ದೇವಸ್ಥಾನ ಕಟ್ಟೋಕೆ ಗ್ರಾಮಸ್ಥರು ತೀರ್ಮಾನ ಮಾಡಿದ್ದು. ಎಲ್ಲರಿಂದಲೂ ಚಂದ ಸಂಗ್ರಹ ಮಾಡಿದ್ದಾರೆ. ಬರೋಬ್ಬರಿ 50 ಲಕ್ಷ ರೂಪಾಯಿ ಚಂದ ಸಂಗ್ರಹ ಮಾಡಿ ಸಲ್ಲಪುರದಮ್ಮ ದೇವಾಲಯವನ್ನ ನಿರ್ಮಿಸಿಯೇ ಬಿಟ್ಟಿದ್ದಾರೆ. ಆಗ್ಲೇ ಶುರುವಾಗಿತ್ತು ಇಬ್ಬರ ನಡುವಿನ ಜಗಳ. ದೇವಸ್ಥಾನದ ಒಳಗಡೆನೆ ಬಂದಿದ್ರೆ ನಮ್ಗೇನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಆದರೆ ಗರ್ಭಗುಡಿದ ಒಳಗಡೆ ಹೋಗಿರೋದಕ್ಕೆ ನಮಗೆ ಇದೇನಾಗ್ತಾ ಆಗೈತೆ. ಅದಕ್ಕೆ ಅವ್ರಿಗೇನು ನಾವೇನು ಅವಕಾಶ ಕೊಟ್ಟಿಲ್ಲ ಅಂತೇನು ಹೇಳ್ತಾ ಇರಲಿಲ್ಲ. ಮಾಡ್ಕೊಡ್ತೀವಿ ಅಂತಲೇ ಹೇಳಿದ್ವಿ. ಅವರು ದೊಡ್ಡವ್ರ ಮಾತಿಗೆ ಬೆಲೆ ಕೊಡ್ತೀರಾ ಅವರು ದುಬಾರಿ ನಡ್ಕೊಬಿಟ್ಟವ್ರೆ. ಅವ್ರಿಗೆ ಶಿಕ್ಷೆ ಮಾಡಬೇಕು, ಅವ್ರಿಗೆ ದೊಡ್ಡವ್ರು. ಹೌದು, ಸಲ್ಲಪುರದಮ್ಮ ದೇವಾಲಯ ಅದ್ದೂರಿಯಾಗಿ ನಿರ್ಮಾಣವಾಗಿತ್ತು. ದೇವಸ್ಥಾನವನ್ನ ಅದ್ದೂರಿಯಾಗಿ ಜೀರ್ಣೋದ್ಧಾರ ಮಾಡಬೇಕು ಅಂತ ಗ್ರಾಮಸ್ಥರು ನಿರ್ಧಾರ ಮಾಡಿದ್ರು. ಎಲ್ಲರೂ ಪೂಜೆ ಮಾಡ್ತಾಗಿರಬೇಕಾದ್ರೆ ಆ ಊರಿನ ದಲಿತರು ಕೂಡ ಪೂಜೆ ಮಾಡೋಕೆ ಹೋಗಿದ್ದಾರೆ. ಈ ವೇಳೆ ಸವರ್ಣೀಯರು ದಲಿತರು ಪೂಜೆ ಮಾಡೋದನ್ನ ಅಡ್ಡಿಪಡಿಸಿದ್ದಾರೆ. ಅಡ್ಡಿಪಡಿಸೋದು ಮಾತ್ರ ಅಲ್ಲ, ದೇಗುಲದ ಒಳಗೆ ಪ್ರವೇಶಿಸಿದ್ದ ದಲಿತರ ಮೇಲೆ ಕಲ್ಲು ತೂರಾಟ ಕೂಡ ನಡೆಸಿದ್ರಂತೆ. ಹೊರಗೆ ಬನ್ನಿ ಅಂತ ಬೆದರಿಕೆ ಹಾಕಿದ್ರಂತೆ. ಆಮೇಲೆಯೇ ಸಲ್ಲಪುರದಮ್ಮ ದೇಗುಲಕ್ಕೆ ದಲಿತರ ಎಂಟ್ರಿ ವಿಚಾರ ವಿವಾದದ ಸ್ವರೂಪ ಪಡೆದುಕೊಂಡಿದೆ. ಸಂಘರ್ಷವೊಂದು ಸೃಷ್ಟಿಯಾಗಿದೆ. ಪೊಲೀಸರ ಭದ್ರತೆಯಲ್ಲದೆ ಪೂಜೆ ನಡೆಸಿದ ದಲಿತರು ಪೂಜೆಗೆ ಅವಕಾಶ ಬಿಲ್ಕುಲ್ ಕೊಡಲ್ಲ ಅಂತ ಸವರ್ಣೀಯರು ಪಟ್ಟು ಹಿಡಿದಿದ್ರೆ, ನಾವು ಚಂದ ಕೊಟ್ಟಿದ್ದೇವೆ, ನಾವು ಪೂಜೆ ಮಾಡಲೇಬೇಕು ಅಂತ ದಲಿತರು ಪಟ್ಟು ಹಿಡಿದಿದ್ರು. ಇದು ಉದ್ವಿಗ್ನ ಸ್ಥಿತಿಗೆ ಕಾರಣವಾಗಿತ್ತು. ಇಂಥ ಟೈಮಲ್ಲೇ ದಲಿತರು ಕರೆ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ನೀವು ಯಾವ ಕಾಲದಲ್ಲಿದ್ದೀರಾ ಅಂತ ಸವರ್ಣೀಯರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪೊಲೀಸರು ಅಲ್ಲಿಗೆ ಧಾವಿಸಿದ್ದ ವೇಳೆಯೂ ಕೂಡ ಕೆಲ ಸಮಯ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಂತರ ಪೊಲೀಸರ ಭದ್ರತೆಯಲ್ಲದೆ ದಲಿತರು ಸಲ್ಲಪುರದಮ್ಮ ದೇವಿಗೆ ಪೂಜೆ ಸಲ್ಲಿಸಿದ್ದಾರೆ. ದಲಿತರಿಗೆ ದೇವಸ್ಥಾನಕ್ಕೆ ಹೋಗಲು ಅಡ್ಡಿ ವಿಚಾರಕ್ಕೆ ಸಂಬಂಧಿಸಿದಂತೆ ಗ್ರಾಮಕ್ಕೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಡಿವೈಎಸ್ಪಿ ಪ್ರಕಾಶ್
ತಹಶೀಲ್ದಾರ್ ಅರವಿಂದ್, ಇಒ ಹೊನ್ನಯ್ಯ, ಸರ್ಕಲ್ ಇನ್ಸ್ಪೆಕ್ಟರ್ ಅಂಜನ್ ಕುಮಾರ್ ಸೇರಿದಂತೆ ಹಲವರು ಭೇಟಿ ನೀಡಿದ್ದು ಗ್ರಾಮಸ್ಥರಿಗೆ ಬುದ್ಧಿವಾದ ಹೇಳಿ ಮನವೊಲಿಸಿದ್ದಾರೆ. ಇನ್ನು ಮುಂದೆ ಇದೇ ರೀತಿ ನಡೆದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂಬ ಎಚ್ಚರಿಕೆ ನೀಡಿದ್ದಾರೆ. ನೀವು ಪ್ರಬುದ್ಧವಾಗಿ ಒಂದು ವಿವೇಚನೆ ಇಟ್ಕೊಂಡು ಜೊತೆ ಕೂತ್ಕೊಂಡು ಅರ್ಥ ಆಯ್ತಾ ಮಾತಾಡ್ಕೊಂಡು ಅದೇನಿದೆ ಬಗೆಹರಿಸ್ಕೊಂಡು ನಡೀರಿ ಮುಂದಿನ ಹೇಳ್ತಾ ಇರೋದು ಅರ್ಥ ಆಯ್ತಾ. ಆದರೆ ಯಾರಿಗೇ ಕೂಡ ಇಂಥ ಸಮಯದಲ್ಲಿ ಇಂಥ ಸಂದರ್ಭದಲ್ಲಿ ಗರ್ಭಗುಡಿಯನ್ನು ಹೊರತುಪಡಿಸಿ ಹೇಳ್ತಾ ಇದ್ದೀನಿ ನಾನು. ಆ ಪ್ರಾಂಗಣ ಈ ಪ್ರಾಂಗಣ ಶೆಡ್ಡು ಗಿಡ್ಡು ಇದೆಲ್ಲ ಪ್ರಶ್ನೆ ಇಲ್ಲ. ಎಲ್ಲ ಕಡೆ ಕೂಡ ದೇವಸ್ಥಾನದಲ್ಲಿ ಪ್ರವೇಶಕ್ಕೆ ನಿರ್ಬಂಧ ಹೇರುವಂತಿಲ್ಲ. ನಿರ್ಬಂಧ ಹೇರಿದ್ರೆ ನಿರಾಕರಿಸಿದ್ರೆ ಅದು ಕಾನೂನು ಪ್ರಕಾರ ಅಪರಾಧ ಆಗ್ತದೆ. ಅರ್ಥ ದೇವರು ಅಂದ್ರೆ ಎಲ್ಲರಿಗೂ ದೇವರೇ. ಆದರೆ ದೇವರು ದೇವಸ್ಥಾನದ ವಿಚಾರದಲ್ಲಿ ಆಗಾಗ ಇಂಥ ಘಟನೆಗಳು ನಡೀತಾನೇ ಇರ್ತಾವೆ. ಉಚ್ಚೋದನಹಳ್ಳಿಯಲ್ಲಿ ಕೂಡ ಇಂಥದ್ದೇ ಘಟನೆ ಜರುಗಿದ್ದು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ಗ್ರಾಮದ ರಾಮಕೃಷ್ಣ, ಶಿವಶಂಕರ ರೆಡ್ಡಿ, ಲಕ್ಷ್ಮೀ ನರಸಿಂಹಪ್ಪ, ರಾಜು, ಅನಿಲ್, ಮಾಧವ್, ಭೀಮಾಚಾರಿ, ಹರೀಶ್ ಸೇರಿದಂತೆ ಹಲವರಿಂದ ದಲಿತರಿಗೆ ಅಡ್ಡಿಪಡಿಸಿದ ಆರೋಪ ಕೇಳಿ ಬಂದಿದ್ದು ನಾವು ಅಂತಹ ಕೆಲಸವನ್ನ ಮಾಡೇ ಇಲ್ಲ ಅಂತ ಅವರೆಲ್ಲ ಹೇಳ್ಕೋತಾಗಿದ್ದಾರೆ. ಈಗ ಸದ್ಯಕ್ಕೆ ಆ ಗ್ರಾಮದಲ್ಲಿ ಒಂದು ರೀತಿಯ ನಿಶ್ಶಬ್ದ ವಾತಾವರಣ ಆಗಿದೆ. ಗೌರಿಬಿದನೂರು ಗ್ರಾಮಾಂತರ ಠಾಣೆಯ ಪೊಲೀಸರು ಗ್ರಾಮದಲ್ಲಿ ಬೀಡು ಬಿಟ್ಟಿದ್ದಾರೆ. ಆ ಊರಿನ ಜನರಂತೂ ಒಬ್ಬರಿಗೊಬ್ಬರು ಮಾತಾಡದ ಸ್ಥಿತಿಗೆ ತಲುಪಿದ್ದಾರೆ. ಸಲ್ಲಪುರದಮ್ಮ ದೇವಿ ಮಾತ್ರ ಇದನ್ನೆಲ್ಲ ನೋಡಿ ಮೌನವಾಗಿದ್ದಾಳೆ.